ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನ್ಸೋ ರಿಚನ್ ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನಿವತ್ತು ವೆನಿಲ್ಲಾ ಐಸ್ ಕ್ರೀಮನ್ನು ಮಾಡ್ತಾಯಿದ್ದೀನಿ. ಇದು ಆಲ್ರೆಡಿ ಕಾಯಿಸಿರೋ ಅಂಥ ಹಾಲು. ನಾನಿಲ್ಲಿ ಅರ್ಧ ಲೀಟರ್ ಹಾಲನ್ನು ತೊಗೊಂಡಿದ್ದೀನಿ. ಇದನ್ನು ನೋಡಿ ಕೆನೆ ಕಟ್ಟಿದೆ ಚೆನ್ನಾಗಿ. ಇದನ್ನು ಮತ್ತೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಕೆನೆ ಕೂಡ ಇದ್ರೇ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಅದು ಕಾಯ್ತಾ ಇದೆ. ಅದೇ ಟೈಮಲ್ಲಿ ನಾನು 2 ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ 2ರಿಂದ 3 ಸ್ಪೂನಷ್ಟು ಕಾರ್ನ್ಫ್ಲವರನ್ನು ತಗೊಂಡು ಅದಕ್ಕೆ ಒಂದು ಅರ್ಧ ಗ್ಲಾಸ್ ನೀರನ್ನು ಸೇರಿಸ್ಕೊಳ್ಳೋಣ. ಇವಾಗ ಇದನ್ನು ಗಂಟಿಲ್ಲದೆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೂ ಗಂಟು ಬರಬಾರ್ದು ಕಾರ್ನ್ಫ್ಲವರು. ಆ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆಯೇ ಇಲ್ಲಿ ಹಾಲು ಕೂಡ ಚೆನ್ನಾಗಿ ಕುದೀತಾ ಇದೆ. ನಾನಿಲ್ಲಿ ಗಟ್ಟಿ ಹಾಲನ್ನು ತೊಗೊಂಡಿರೋದ್ರಿಂದ ಒಳ್ಳೆ ಗಟ್ಟಿ ಕೆನೆ ಬಂದಿದೆ. ಸೊ ಅದನ್ನು ಕೂಡ ನೀಟಾಗಿ ಕರಗ್ತಾ ಇದೆ ನೋಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಬಟನ್ ಮರೀದೆ ಸೆಲೆಕ್ಟ್ ಮಾಡಿ. ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ. ಇವಾಗ ಹಾಲು ಚೆನ್ನಾಗಿ ಕುದೀತಾ ಇದೆ. ಇದು ಅರ್ಧ ಲೀಟರ್ ಹಾಲು ತೊಗೊಂಡ್ರೆ ಕಾಲು ಭಾಗದಷ್ಟು ಆಗಬೇಕು. ಅಲ್ಲಿವರೆಗೂ ನಾವು ಹಾಲನ್ನು ಕುದಿಸ್ಕೋಬೇಕಾಗತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಕುದಿ ಬಂದ ಟೈಮಲ್ಲಿ ನಾನು 1 ಬೌಲಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಕ್ಕರೆ ಕೂಡ ಇವಾಗ ಚೆನ್ನಾಗಿ ಕರಗಬೇಕಾಗತ್ತೆ. ಹಾಲು ಕೂಡ ಕನ್ಸಿಸ್ಟೆನ್ಸಿ ಕಡಿಮೆ ಆಗ್ತಾ ಬರಬೇಕು. ಮತ್ತು ನಾವು ಕೈ ಬಿಡದೇ ತಿರುಗಿಸ್ಕೋತಾ ಇರಬೇಕು. ಆವಾಗ ತಳ ಒತ್ತೋದಿಲ್ಲ. ಸೊ ಸಾಧ್ಯವಾದಷ್ಟು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ನಾವು ಹಾಲನ್ನು ಕುದಿಸ್ಕೋಬೇಕಾಗತ್ತೆ. ಇವಾಗ ನಾವು ಕಾರ್ನ್ಫ್ಲೋರ್ ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಇನ್ನೊಂದು ಸಲ ಸ್ಟಿರ್ ಮಾಡಿಕೊಂಡು ನಾವು ಕುದೀತಾ ಇರೋಂಥ ಹಾಲಿಗೆ ಈ ಮಿಶ್ರಣನ ಸೇರಿಸ್ಕೊಳ್ಳೋಣ. ಇವಾಗ ಇದನ್ನು ಇನ್ನೊಮ್ಮೆ ನೀಟಾಗಿ ಕೈ ಆಡ್ಕೊಳ್ಳೋಣ. ಕಾರ್ನ್ಫ್ಲೋರನ್ನು ಹಾಕಿದ ಮೇಲೆ ಮತ್ತೆ 3ರಿಂದ 4 ನಿಮಿಷ ನಾನು ಕುದಿಸ್ಕೋತಾ ಇದ್ದೀನಿ ನೋಡಿ. ಈ ಟೈಮಲ್ಲಿ ಹಾಲು ತುಂಬ ಗಟ್ಟಿ ಆಗ್ತಾ ಬರ್ತಾ ಇದೆ. ನೋಡ್ತಾ ಇದ್ದೀರಲ್ಲ ಹಾಲು ಎಷ್ಟು ಗಟ್ಟಿ ಆಗ್ತಾ ಇದೆ ಅಂತ. ಸೊ ಇವಾಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಹಾಲು ತಣ್ಣಗಾದ್ಮೇಲೆ 2 ಅವರ್ ಬೇಕಾಗುತ್ತೆ ಹಾಲು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ. ಸೊ ಈ ರೀತಿ ತಣ್ಣಗಾದ್ಮೇಲೆ ನಾವು ವೆನಿಲಾ ಎಸೆನ್ಸನ್ನು ಒಂದು 4 ಡ್ರಾಪಷ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಇನ್ನೊಮ್ಮೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ. ಒಂದು 4 ಸಲ ಮಿಕ್ಸಿನ ಆನ್ ಆಫ್ ಮಾಡಿದ್ರೆ ಸಾಕು. ತುಂಬ ರುಬ್ಬೋ ಅಂಥ ಅವಶ್ಯಕತೆ ಇಲ್ಲ ನೋಡಿ. ಈ ರೀತಿ ನೊರೆ ನೊರೆ ಬರೋವಷ್ಟು ರುಬ್ಕೊಂಡ್ರೆ ಸಾಕಾಗತ್ತೆ. ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಇದನ್ನು ಇವಾಗ ನಾನು ಒಂದು ಬೌಲ್ಗೆ ಹಾಕಿ ಒಂದು ಕವರನ್ನು ಹಾಕಿ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಇದನ್ನು ನಾನು ಫ್ರೀಝರ್ಗೆ ಇಟ್ಕೋತಾ ಇದ್ದೀನಿ. ಹಾಗೆಯೇ ಮಿಕ್ಕಿರೋಂಥದ್ದನ್ನು ಕೂಡ ಇನ್ನೊಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ನಾನು 2 ಅವರ್ ಆದಮೇಲೆ ಮತ್ತೆ ತೆಗಿತಾ ಇದ್ದೀನಿ ನೋಡಿ. ಸ್ವಲ್ಪ ಕ್ರಿಮಿ ಆಗಿದೆ. 2 ಅವರ್ ಆದಮೇಲೆ ಇದನ್ನು ಮತ್ತೆ ರುಬ್ಕೊಳ್ಳೋಣ ನೋಡಿ. ಮತ್ತೆ ರುಬ್ಬಿಬಿಟ್ಟು ನಾನು ಅದೇ ಬೌಲ್ಗೆ ಹಾಕ್ಬಿಟ್ಟು ಮತ್ತೆ ಫ್ರೀಝರ್ಗೆ ಇಡ್ತಾ ಇದ್ದೀನಿ. ಇವಾಗ 8 ಅವರ್ಸು ನಾನು 8 to 10 ಅವರ್ಸು ಫ್ರೀಝರಲ್ಲಿ ಇಡಬೇಕಾಗತ್ತೆ. ಆವಾಗ ನಮಗೆ ಕಂಪ್ಲೀಟಾಗಿ ಒಂದು ವೆನಿಲಾ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಇದನ್ನು ಮತ್ತೆ ನಾನು ಒಂದು ಪ್ಲಾಸ್ಟಿಕ್ ಕವರ್ ಜೊತೆಗೆ ಕ್ಲೋಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಹಾಗೆಯೇ ಕುಲ್ಫಿ ಮಾಡೋಣ ಅಂತ ಒಂದು ಗ್ಲಾಸ್ಗೆ ನಾನು ಹಾಕ್ತಾಯಿದ್ದೀನಿ. ಮೇಲೆ ಒಂದು ಕವರ್ ಹಾಕಿ ಅದನ್ನು ಸ್ವಲ್ಪ ಓಪನ್ ಮಾಡಿಕೊಂಡು ಸ್ಟಿಕ್ಕನ್ನು ಹಾಕೋಣ ಅದಕ್ಕೆ. ಇದೇ ರೀತಿ ನಾನು 2 ಗ್ಲಾಸಿಗೆ ಇಡ್ತಾಯಿದ್ದೀನಿ. ಇದಿಷ್ಟನ್ನು ಇವಾಗ ನಾನು ಫ್ರಿಜ್ಜಲ್ಲಿ ಇಟ್ಕೋತಾ ಇದ್ದೀನಿ. ಫ್ರಿಜ್ಜಲ್ಲಿ ಅಂದರೆ ನಾವು ಫ್ರೀಝರ್ಗೆ ಇಟ್ಕೋಬೇಕು. ಹಾಗೆಯೇ ನಾನು ಇನ್ನೊಂದು ಕಪ್ಪಿಗೂ ಕೂಡ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿ ಸ್ಟಿಕ್ಕನ್ನು ಇಟ್ಟು ರೆಡಿ ಮಾಡಿದ್ದೀನಿ. ಕಂಪ್ಲೀಟಾಗಿ 10 ಅವರ್ಸ್ ಆದಮೇಲೆ ಒಳ್ಳೆ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಅರ್ಧ ಲೀಟರ್ ಹಾಲಲ್ಲಿ ಮನೆ ಮಂದಿ ಎಲ್ಲ ವೆನಿಲಾ ಐಸ್ ಕ್ರೀಮನ್ನು ತಿನ್ಬೋದು. ಹೋಮ್ ಮೇಡ್ ಐಸ್ ಕ್ರೀಮ್ ಆಗಿರೋದ್ರಿಂದ ಸೈಡ್ ಎಫೆಕ್ಟ್ ಕೂಡ ಇರಲ್ಲ. ಹಾಗೆಯೇ ಐಸ್ ಕ್ರೀಮ್ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ನೋಡಿ. ಐಸ್ ಕ್ರೀಮ್ ಕೂಡ ರೆಡಿ ಆಗಿದೆ. ಕುಲ್ಫಿ ಇದನ್ನು ಕೂಡ ತೆಗೆದಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಕುಲ್ಫಿ. ನಾನು 2 ಗ್ಲಾಸಿಗೆ ಹಾಕಿ ಇಟ್ಟಿದ್ದೆ. ಸೊ ಬೇರೆ ಬೇರೆ ಶೇಪ್ ಗ್ಲಾಸಿಗೆ ಹಾಕಿರೋದ್ರಿಂದ ಎರಡೂ ಶೇಪ್ ಚೇಂಜ್ ಇದೆ.
ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆಯೇ ಐಸ್ ಕ್ರೀಮ್ನು ಕೂಡ ಒಂದು ಬೌಲ್ಗೆ ತೆಕ್ಕೋತಾ ಇದ್ದೀನಿ ನಾನು. ನೀವು ಕೂಡ ಮನೆಯಲ್ಲಿ ಈ ರೀತಿ ಒಂದು ಸಲ ಟ್ರೈ ಮಾಡಿ. ಖಂಡಿತ ವೆನಿಲಾ ಐಸ್ ಕ್ರೀಮ್ ತುಂಬಾ ಇಷ್ಟ ಆಗುತ್ತೆ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಹೇಗಿತ್ತು ಅಂತ ಮರೀದೆ ಕಮೆಂಟಲ್ಲಿ ತಿಳಿಸಿ. ನೀವು ಕೂಡ ಮನೆಯಲ್ಲಿ ಒಂದು ಸಲ ಐಸ್ ಕ್ರೀಮನ್ನು ಟ್ರೈ ಮಾಡಿ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹೊರಗಡೆ ಕೊಡಿಸೋದ್ರ ಬದಲು ನಾವು ಈ ರೀತಿ ಮನೆಯಲ್ಲಿ ಮಾಡಿಕೊಟ್ರೆ ಮಕ್ಕಳು ಕೂಡ ಖುಷಿಪಟ್ಟು ತಿಂತಾರೆ. ನೋಡ್ತಾ ಇದ್ದೀರಲ್ಲ, ಸಿಂಪಲ್ಲಾಗಿ ಅಷ್ಟೇ ಈಸಿಯಾಗಿ ಕ್ವಿಕ್ಕಾಗಿ ವೆನಿಲಾ ಐಸ್ ಕ್ರೀಮ್ ರೆಡಿಯಾಗಿದೆ. ನಾನು ಇದಕ್ಕೆ ಸ್ವಲ್ಪ ಅರ್ಶಿ ಸಿರಪನ್ನು ಹಾಕ್ತಾಯಿದ್ದೀನಿ. ಮೇಲೆ ಸ್ವಲ್ಪ ಟೂಟಿ ಫ್ರೂಟಿಯನ್ನು ಹಾಕ್ಕೊಂಡಿದ್ದೀನಿ. ನೋಡಲಿಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ. ಓಕೆ, ಮತ್ತೊಂದು ಹೊಸ ವಿಡಿಯೋಂದಿಗೆ, ಹೊಸ ರುಚಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಧನ್ಯವಾದಗಳು.